ನಾಗಪರ್ಮ ಶ್ರೀ ಕ್ಷೇತ್ರ ಕೊಲ್ಲಿಯ ಧರ್ಮದರ್ಶಿಗಳು ಆದಂತಹ ಶ್ರೀ ಭಾಸ್ಕರ್ ಐತಾಳ್ ರವರನ್ನ ವೇದಿಕೆಯಲ್ಲಿ ಮಂಚನಾಡಿ ಧರ್ಮಗುರುಗಳು ಮಂಚನಾಡಿ ಮದರೀಸರ್ವಾದಂತಹ ಅಹಮದ್ ಬಾಕವೀರವರು ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಶ್ರೀ ಕ್ಷೇತ್ರ ಕೊಲ್ಲಿಯ ನಾಗಬ್ರಹ್ಮ ಧರ್ಮದರ್ಶಿಗಳು ಆದಂತಹ ಶ್ರೀ ಭಾಸ್ಕರ್ ಐತಾಳ್ ರವರಿಗೆ. ಓಂ ಸಹಸ್ರವಕ್ತ್ರಂ ದ್ವಿಸಹಸ್ರಜೀಯಂ ವಿಷಂಗನೇತ್ರಂ ಕಪಿಲಂ ಶಿಖಾಢ್ಯಂ ವಿಷಾಯುಧಂ ಪ್ರಜ್ವಲದೃಷ್ಟಬಾಹು ತನ್ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ. ಇವತ್ತಿನ ಶುಭ ದಿನ ಶುಭಗಳಿಗೆ ಮಂಜನಾಡಿಯ ಈ ಕ್ಷೇತ್ರದಲ್ಲಿ ಉರುಸಿನ ಒಂದು ಉತ್ಸವದ ಸಮಯ. ಈ ಉತ್ಸವದ ಸಮಯದಲ್ಲಿ ಎಲ್ಲ ಧಾರ್ಮಿಕ ನೇತಾರರು ಒಟ್ಟಿಗೆ ಆಗಬೇಕು. ಧರ್ಮದ ನೆಲೆಯಲ್ಲಿ ಈ ಸಭೆಯಲ್ಲಿ ಆ ಧಾರ್ಮಿಕವಾದಂಥ ವಿಚಾರಗಳು ಒಕ್ಕೂಡಿ ನಾವೆಲ್ಲ ಮಾನವ ಜೀವನದಲ್ಲಿ ಶ್ರೇಷ್ಠರಾಗಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಆದ್ರಿಂದ ಎಲ್ಲ ಸಂಸ್ಥೆಯ ಗಣ್ಯರಿಗೆ ನಾನು ಅಭಿನಂದನೆಯನ್ನು ಕೊಡ್ತೇನೆ. ಅಲ್ಲದೆ ಇವತ್ತಿನ ದಿವಸ ಧಾರ್ಮಿಕ ವೇದಿಕೆಯಲ್ಲಿ ಎಲ್ಲಾ ಧರ್ಮದ ಮುಖ್ಯಸ್ಥರು, ಧಾರ್ಮಿಕ ಪ್ರಚಾರಕರು, ಧರ್ಮವನ್ನ ನಡೆಸುವಂತ ಎಲ್ಲ ಧರ್ಮವು ಒಕ್ಕೂಡಬೇಕು ಅಂತ ಹೇಳುವಂತ ಪ್ರವಚನವನ್ನು ಮಾಡುವಂತ ಎಲ್ಲ ಗಣ್ಯರಿಗೆ, ಅದೇ ಪ್ರಕಾರ ವೇದಿಕೆಯಲ್ಲಿ ನಮ್ಮವರೇ ನಮ್ಮ ಆತ್ಮೀಯರು ಆದಂತ MLA ಆಗಿ ಮಂತ್ರಿಗಳಾಗಿ ಈಗ ಸಭಾಪತಿಯಾದಂತ UT ಖಾದರ್ರಿಗೆ ನಾನು ತುಂಬಾ ಅಭಿನಂದನೆ ಕೊಡ್ತೇನೆ. ಯಾಕೆಂದ್ರೆ ನಾವು ಈ ಉಳ್ಳಾಲ ಕ್ಷೇತ್ರದಲ್ಲಿ ಎಲ್ಲರೂ ಒಂದಾಗಿ ಸಾಮರಸ್ಯದಲ್ಲಿ ಬದುಕಬೇಕು ಅಂತ ಪ್ರತಿಯೊಂದು ಸಭೆಯಲ್ಲಿ ಹಿತನುಡಿಯನ್ನು ಕೊಟ್ಟವರು UT ಖಾದರ್. ಯಾಕೆಂದ್ರೆ 2016ರಲ್ಲಿ ನಾಗಮಂಡಲ ಸೇವೆ ನಮ್ಮ ಕೊಲ್ಲಿಯ ಕ್ಷೇತ್ರದಲ್ಲಿ ಆದಾಗ ನಾವು ಎಲ್ಲರೂ ಒಟ್ಟು ಸೇರಿಕೊಂಡು ಮಾಡುವ ಅಂತ ಹೇಳಿ ನಮಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರು ನಮ್ಮೊಟ್ಟಿಗಿದ್ದಾರೆ. ಆದ್ರಿಂದ ಈ ಒಂದು ನಾವು ಎಲ್ಲ ಧರ್ಮೀಯರು ಒಂದೇ ಹೇಳುವುದಕ್ಕೆ ಮುಖ್ಯ ಕಾರಣನೇ ನಮ್ಮ ಈಗ ಸಭಾಪತಿಯಾದಂಥ UT ಖಾದರ್. ಆದ್ರಿಂದ ನಾವೆಲ್ಲರೂ ಒಂದು ನಮ್ಮ ಜೀವನ ಶ್ರೇಷ್ಠ ಆಗಬೇಕು. ಎದುರು ಇಂಥವರು ಎಲ್ಲ ನಮ್ಮ ಬಂಧುಗಳಿಗೆ ಪರಿಪೂರ್ಣವಾಗಿ ಅಭಿನಂದನೆ ಕೊಡುತ್ತಾ ಪೂರ್ಣ ವಿಧಾನದಲ್ಲಿ ಹೇಳುವುದಾದ್ರೆ ಮನುಷ್ಯ ಜೀವನ ಶ್ರೇಷ್ಠ ಅಂತ ಹೇಳ್ತಾರೆ. ಮನುಷ್ಯ ಜೀವನ ಶ್ರೇಷ್ಠ ಆಗಬೇಕಾದ್ರೆ ಮಾನವ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಬದುಕಬೇಕು ಅಂತ ಹೇಳಿದ್ವಿ. ಯಾಕೆಂದ್ರೆ ನಮಗೆ ಜೀವನದಲ್ಲಿ ನಾವು ತಾಯಿಯ ಗರ್ಭದಿಂದ ಜನ್ಮ ಆಗ್ತದೆ. ಜನ್ಮ ಆದ ಮೇಲೆ ನಮಗೆ ಮರಣ ಅಂತ ಆಗ್ತದೆ. ಈ ಜನನ ಮರಣದ ನಡುವಿನಲ್ಲಿ ನಮ್ಮ ಜೀವನ, ಇದು ಎಲ್ಲ ಧರ್ಮಗಳು ಹೇಳುವಂತೆ ನಮ್ಮ ಜೀವನ ಶ್ರೇಷ್ಠ ಆಗಬೇಕು. ಶ್ರೇಷ್ಠದ ಒಟ್ಟಿಗೆ ನಮ್ಮ ಒಟ್ಟಿಗಿರುವವರಿಗೆ ಒಳ್ಳೆಯ ರೀತಿಯಲ್ಲಿ ಬದುಕನ್ನು ನಾವು ನಡೆಸಿಕೊಂಡು ಹೋದಾಗ ನಮ್ಮ ಜೀವನ ಶ್ರೇಷ್ಠ ಆಗ್ತದೆ ಅಂತ ಎಲ್ಲ ನಮ್ಮ 3 ಧರ್ಮಗಳು ಹೇಳುವ ಒಂದೇ ನುಡಿ, ಶಾಂತಿ ನೆಮ್ಮದಿಯಿಂದ ನಾವು ಬದುಕಬೇಕು. ಆದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಜೀವನ ನಡೆಸಬೇಕು. ಯಾವುದೇ ಒಂದು ದ್ವೇಷದಿಂದ ಯಾವುದನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಧರ್ಮದಲ್ಲಿ ಅದೇ ನುಡಿ. ಆದ್ರಿಂದ ಪ್ರಕೃತಿ ನಮಗೆ ದೇವರು ಅಂತ ಧರ್ಮಗಳು ಹೇಳುತ್ತದೆ. ಯಾಕೆಂದ್ರೆ ಪ್ರಕೃತಿ ನಮಗೆ ಸೃಷ್ಟಿಯಲ್ಲಿ ಕೊಡುವಂಥದ್ದು ಯಾವುದು ಭೇದ ಭಾವ ಇಲ್ಲದೆ ಎಲ್ಲವನ್ನ ಎಲ್ಲರಿಗೆ ಕೊಟ್ಟಿದೆ. ಯಾಕೆಂದ್ರೆ ಸೂರ್ಯನ ಬೆಳಕು ಅದು ಯಾವ ಧರ್ಮವನ್ನು ನೋಡ್ಲಿಲ್ಲ, ಚಂದ್ರನ ಬೆಳಕು ಯಾವ ಧರ್ಮವನ್ನು ನೋಡ್ಲಿಲ್ಲ, ಹರಿವಂತ ನೀರುಗಳು ಪ್ರಕೃತಿಯಲ್ಲಿ ಇರುವಂತ ಎಲ್ಲ ಒಂದು ಸೃಷ್ಟಿಯಾದಂತ ಭಗವಂತನಿಂದ ಸೃಷ್ಟಿಯಾದಂತ ಎಲ್ಲ ಪ್ರಕೃತಿಯು ನಮಗೆ ಎಲ್ಲವನ್ನು ಕೊಟ್ಟಿದೆ. ಆದರೆ ನಮ್ಮ ಜೀವನದ ಕೆಲವು ವ್ಯವಸ್ಥೆಗಳಿಂದಾಗಿ ಎಲ್ಲ ಅನಾಹುತಗಳಾಗ್ತದೆ. ಆದ್ರಿಂದ ಇಂಥ ಒಂದು ಧಾರ್ಮಿಕ ಒಂದು ಸಭೆ ನಡೆಸಿ ಎಲ್ಲರೂ ನಾವು ಐಕ್ಯತೆಯಲ್ಲಿ ಬದುಕುವಂತಹ ಒಂದು ವಿಚಾರಗಳನ್ನು ಹೇಳಿದಾಗ ಎಲ್ಲರಿಗದು ಮನದಟ್ಟಾಗಿ ನಾವು ಎಲ್ಲರೂ ಒಂದೇ ಹೇಳುವಂಥದ್ದು ಸತ್ಯವಾಗಿ ನಿರ್ಮಾಣ ಆಗ್ತದೆ. ಆದ್ರಿಂದ ನಾವು ಹೇಳುವುದಿಷ್ಟೇ, ಎಲ್ಲ ಧರ್ಮವನ್ನ ಪ್ರೀತಿಸಬೇಕು, ಎಲ್ಲರಲ್ಲಿ ಒಗ್ಗಟ್ಟಾಗಿ ನಾವು ಬದುಕಬೇಕು. ಆಗ ನಮ್ಮ ಜೀವನ ಶ್ರೇಷ್ಠ ಆಗ್ತದೆ. ಹೇಗೆ ನಮಗೆ ಪ್ರಕೃತಿ ಪರಿಪೂರ್ಣವಾಗಿ ನಮ್ಮ ಜೀವನದಲ್ಲಿ ನಾವು ಜನ್ಮತಾ ಬಂದದ್ರಿಂದ ಹೇಗೆ ನಮಗೆ ಪ್ರಕೃತಿ ನಮ್ಮ ಸೃಷ್ಟಿಯಲ್ಲಿ ಕಾಣಿಸ್ತದೋ ಅದೇ ರೀತಿ ನಾವು ಎಲ್ಲರೂ ಒಂದಾಗಿ ಬದುಕಿದಾಗ ಯಾವುದೇ ಭಾಗಗಳು ಇಲ್ಲದೆ ನಮ್ಮ 3 ಧರ್ಮದಲ್ಲಿ ಹೇಳುವುದೇನೆಂದ್ರೆ ಪರಿಪೂರ್ಣವಾಗಿ ನಾವೆಲ್ಲರೂ ಒಂದೇ ಶಾಂತಿ ನೆಮ್ಮದಿಯಿಂದ ಬದುಕಬೇಕು. ಯಾಕೆಂದ್ರೆ ನಮ್ಮ ಶರೀರ ನಾವು ಹೇಳಿದಾಗಿಲ್ಲ, ನಮ್ಮ ಶರೀರದಲ್ಲಿ ನಮಗೆ ಆರೋಗ್ಯ ಹಾಳಾದಾಗ ನಮಗೆ ಏನು ಮಾಡುವುದು ಅಂತ ಗೊತ್ತಾಗುದಿಲ್ಲ. ಅದು ನಮ್ಮದು ಅಂತ ಹೇಳುವಂಥದ್ದೆಲ್ಲ ಯಾವುದೂ ಇಲ್ಲ. ಪ್ರಕೃತಿಯಲ್ಲಿರುವ ಭಗವಂತ ಒಬ್ಬನೇ
ಆದ್ರಿಂದ ಭಗವಂತ ನಾವೆಲ್ಲ ಇವತ್ತು ಮನುಷ್ಯರಾಗಿ ಹುಟ್ಟಿದ್ದೇವೆ, ಎಲ್ಲಾ ಧರ್ಮವನ್ನ ಪ್ರೀತಿಸ್ತೇವೆ, ನಮ್ಮನ್ನು ಎಲ್ಲರನ್ನು ಒಗ್ಗಟ್ಟಿನಲ್ಲಿ ಒಳ್ಳೆಯ ರೀತಿಯ ಜೀವನ ಮಾಡುವಂತಹ ಆ ಅನುಗ್ರಹವನ್ನ ಎಲ್ಲ ಧರ್ಮದ ಶಕ್ತಿಗಳು ನಮಗೆ ಅನುಗ್ರಹಿಸಲಿ ಹೇಳಿ ನನ್ನ ಎರಡು ನುಡಿಗಳನ್ನು